ನೀವು ಅದು ಆಡಳಿತದಲ್ಲಿರೋದು ಕಾಂಗ್ರೆಸ್ಸು, ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ನಮಗೇನು ಅವ್ರ ಒಳಗೆ ನಡೀತಾ ಇರೋವಂಥದ್ದು ಏನು ಅಂತ ನಮಗೇನು ಮಾಹಿತಿ ಇಲ್ಲ. ವಿರೋಧ ಪಕ್ಷ ಆಗಿ ನಮಗೇನು ಕೆಲಸ ಇಲ್ಲ. ಅವರ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಅವರು ವಾದ ಸಂವಾದವನ್ನು ನಡೆಸ್ತಾ ಇರೋದು. ಅವರು ಮಾಡಬೇಕಾಗಿರೋವಂಥದ್ದು ಕೆಲಸ ಒಳ್ಳೆ ಆಡಳಿತ ಕೊಡೋದ್ರಲ್ಲಿ. ಅದು ಇವತ್ತು ಪ್ರೆಸ್ ಮೀಟ್ ನಡೀತಾ ಇರೋವಂಥದ್ದು ಕಾರಣನೇ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರು ಆಡಳಿತದಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತ. ಅವ್ರ ಒಳಗಡೆ ಪಕ್ಷದಲ್ಲಿ ನಡೀತಾ ಇರೋವಂಥದ್ದು ಯಾರು ಮುಖ್ಯಮಂತ್ರಿಗಳಿಗೆ ಆಕಾಂಕ್ಷಿ, ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಮುಂಚೆನೇ ಅವರು ಒಂದು ಮುಹೂರ್ತ ಇಟ್ಟಿದ್ರು ಅಂತ ಅವರೇ ಹೇಳ್ತಾರೆ. ಇಲ್ಲ, ಅದು ಯಾವ ಮಾನದಂಡದ ಮೇಲೆ ಅವರು ಆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ ನವೆಂಬರಲ್ಲೇ ಇದು ಬದಲಾವಣೆ ಆಗಿರೋ ಅಂತ. ನನ್ನ ಒಂದು ಯಾವ ಲೆವೆಲಲ್ಲಿದೆ ನನಗೆ ಇಷ್ಟಿರೋದು ಮಾಹಿತಿ. ನನ್ನ ಕೇಂದ್ರ ಸರ್ಕಾರದ ಕೆಲಸ ಮತ್ತು ನಮ್ಮ ಮೈಸೂರು ಕೊಡಗು ಸುತ್ತಮುತ್ತ ಇರುವಂಥದ್ದು, ನಿಮ್ಮ ಹಾಸನ ಇರ್ಬೋದು, ಎಲ್ಲನೂ ಕೂಡ ಅದರ ಅಭಿವೃದ್ಧಿ ಲೆಕ್ಕದಲ್ಲಿ ಮತ್ತು ನಾವು ಮಾಡಬೇಕಾಗಿರೋ ಕೆಲಸದ ಮೇಲೆ ನನ್ನ ಧ್ಯಾನ ಇದೆ. ಚಲನಚಿತ್ರದವರು, ನಟರು, ಕಲಾವಿದರಿಗೆ ಎಲ್ಲ ಅವರು ಸಿಟಿಸನ್ಸ್ ಆಗಿರ್ತಾರೆ, ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ. ಅವರ ಆಕಾಂಕ್ಷೆ, ಅವ್ರು ಬರಬೇಕೋ ಇಲ್ವೋ ಅವ್ರು ಆಯ್ಕೆ ಮಾಡಬೇಕಾಗಿದೆ. ಅವ್ರು ಬಂದಿದ್ದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನೋಡಿ, ಹೋರಾಟದಲ್ಲಿ ಸೇರಬೇಕೋ ಇಲ್ವೋ ಅಂತ ಒಬ್ಬ ಖಾಸ ಒಂದು ಪ್ರಜೆಗಳಿಗೆ ಅದು ಅವರ ಒಂದು ಆಯ್ಕೆ ಮಾಡಬೇಕಾಗಿರೋವಂಥದ್ದು. ನೀವು ಹೋರಾಟ ಮುಂದುವರಿತಾ ಇದ್ದೀರಿ ಅಂತ ಯಾರು ಕೈ ಜೋಡಿಸ್ತಾರೆ ಅಂತ ಅವರೇ ಆಯ್ಕೆ ಮಾಡಬೇಕಾಗಿದೆ. ಇವಾಗ ಪಕ್ಷದಿಂದ ಆಗಿದ್ರೆ ಪಕ್ಷದವ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿರಲ್ಲ. ಸೊ ಅವರು ಬಂದೇ ಇಲ್ವೋ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಅಂತ ಅದೇ ನಾನು ಯಾವಾಗಲೂ ಸಹ ಅಧಿಕಾರದಲ್ಲಿರೋರು ಭಾಳ ಒಂದು ಜನರ ಒಂದು ಅವರ ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು. ನಾವು ಯಾವುದೇ ರೀತಿಯ ಅಂಥ ಒಂದು ಘೋಷಣೆ ಕೊಡೋದಿಲ್ಲ. ಯಾಕಂದರೆ ಅದು ಒಂದು ರೀತಿಯ ಅಹಂಕಾರ ತೋರಿಸ್ತದೆ. ಆದರೂ ಸಹ ಇವರು ಉಪಮುಖ್ಯಮಂತ್ರಿಗಳು ಯಾಕೆ ಹೇಳಿದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಮೇಲೆ ತಮ್ಮ ಇಂಥ ಯೋಜನೆಗಳ ಮೂಲಕ ಹಣ ದುರ್ಬಳಕೆ ಮಾಡೋ ಮೂಲಕ ಆಡಳಿತ ವಿಫಲ ಆಗ್ತಾ ಇದೆ, ಅದನ್ನ ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಯಾವುದೋ ಬೇರೆ ಆರೋಪ ಮಾಡಿಬಿಟ್ಟು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಪುನರ್ವಿಂಗಡಣೆಯ ಒಂದು ಪ್ರಕ್ರಿಯೆ ನಡೆಯುವಾಗ ಇಲ್ಲಿ ಸೀಟ್ಗಳು ಕಡಿಮೆ ಆಗೋದಿಲ್ಲ. ಹಾಗೂ ಈಗ ನಮ್ಮ ಧ್ಯಾನ ಇರೋದು ನನ್ನ ಕ್ಷೇತ್ರದ ಮೇಲೆ. ಇಂಥ ಒಂದು ಆಡಳಿತ ವಿಫಲ ಆಗ್ತಾ ಇರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಅದರದ್ದು ಜನರ ಮುಂದೆ ಮಂಡಿಸುವಂಥದ್ದು, ಮತ್ತು ಯಾವ ರೀತಿ ಅವ್ರಿಗೆ ಒಳ್ಳೆಯ ಒಂದು ವಿರೋಧ ಪಕ್ಷದ ಒಂದು ಜವಾಬ್ದಾರಿ ಇದೆ ನಮ್ಮ ಈ ರಾಜ್ಯದಲ್ಲಿ, ಆ ಕೆಲಸ ಮುಂದುವರಿದರಲ್ಲಿ ನಮ್ಮ ಧ್ಯಾನ ಇರೋದು. ಇಂಥ ಎಲ್ಲ ಬೆಳವಣಿಗೆಗಳು ಮೇಲ್ಮಟ್ಟದಲ್ಲಿ ನಡೀತಾ ಇರೋದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಬೇಕಾಗಿರುವಂಥದ್ದು. ಎರಡು ಪಕ್ಷದಲ್ಲೂ ಸಹ ಅವ್ರನ್ನೇ ಕೇಳಬೇಕಾಗಿದೆ. ನಿಮಗೆ ಅವಕಾಶ ಸಿಗುವ ನೀವು ಕೇಳಿ. ನೀವು ಅದು ಆಡಳಿತದಲ್ಲಿರೋದು ಕಾಂಗ್ರೆಸ್ಸು, ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ನಮಗೇನು ಅವ್ರ ಒಳಗೆ ನಡೀತಾ ಇರೋವಂಥದ್ದು ಏನು ಅಂತ ನಮಗೇನು ಮಾಹಿತಿ ಇಲ್ಲ. ವಿರೋಧ ಪಕ್ಷ ಆಗಿ ನಮಗೇನು ಕೆಲಸ ಇಲ್ಲ. ಅವರ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಅವರು ವಾದ ಸಂವಾದವನ್ನು ನಡೆಸ್ತಾ ಇರೋದು. ಅವರು ಮಾಡಬೇಕಾಗಿರೋವಂಥದ್ದು ಕೆಲಸ ಒಳ್ಳೆ ಆಡಳಿತ ಕೊಡೋದ್ರಲ್ಲಿ. ಅದು ಇವತ್ತು ಪ್ರೆಸ್ ಮೀಟ್ ನಡೀತಾ ಇರೋವಂಥದ್ದು ಕಾರಣನೇ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರು ಆಡಳಿತದಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತ. ಅವ್ರ ಒಳಗಡೆ ಪಕ್ಷದಲ್ಲಿ ನಡೀತಾ ಇರೋವಂಥದ್ದು ಯಾರು ಮುಖ್ಯಮಂತ್ರಿಗಳಿಗೆ ಆಕಾಂಕ್ಷಿ, ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಮುಂಚೆನೇ ಅವರು ಒಂದು ಮುಹೂರ್ತ ಇಟ್ಟಿದ್ರು ಅಂತ ಅವರೇ ಹೇಳ್ತಾರೆ. ಇಲ್ಲ, ಅದು ಯಾವ ಮಾನದಂಡದ ಮೇಲೆ ಅವರು ಆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ ನವೆಂಬರಲ್ಲೇ ಇದು ಬದಲಾವಣೆ ಆಗಿರೋ ಅಂತ. ನನ್ನ ಒಂದು ಯಾವ ಲೆವೆಲಲ್ಲಿದೆ ನನಗೆ ಇಷ್ಟಿರೋದು ಮಾಹಿತಿ. ನನ್ನ ಕೇಂದ್ರ ಸರ್ಕಾರದ ಕೆಲಸ ಮತ್ತು ನಮ್ಮ ಮೈಸೂರು ಕೊಡಗು ಸುತ್ತಮುತ್ತ ಇರುವಂಥದ್ದು, ನಿಮ್ಮ ಹಾಸನ ಇರ್ಬೋದು, ಎಲ್ಲನೂ ಕೂಡ ಅದರ ಅಭಿವೃದ್ಧಿ ಲೆಕ್ಕದಲ್ಲಿ ಮತ್ತು ನಾವು ಮಾಡಬೇಕಾಗಿರೋ ಕೆಲಸದ ಮೇಲೆ ನನ್ನ ಧ್ಯಾನ ಇದೆ. ಚಲನಚಿತ್ರದವರು, ನಟರು, ಕಲಾವಿದರಿಗೆ ಎಲ್ಲ ಅವರು ಸಿಟಿಸನ್ಸ್ ಆಗಿರ್ತಾರೆ, ಪ್ರೈವೇಟ್ ಸಿಟಿಸನ್ಸ್ ಆಗಿರ್ತಾರೆ. ಅವರ ಆಕಾಂಕ್ಷೆ, ಅವ್ರು ಬರಬೇಕೋ ಇಲ್ವೋ ಅವ್ರು ಆಯ್ಕೆ ಮಾಡಬೇಕಾಗಿದೆ. ಅವ್ರು ಬಂದಿದ್ದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನೋಡಿ, ಹೋರಾಟದಲ್ಲಿ ಸೇರಬೇಕೋ ಇಲ್ವೋ ಅಂತ ಒಬ್ಬ ಖಾಸ ಒಂದು ಪ್ರಜೆಗಳಿಗೆ ಅದು ಅವರ ಒಂದು ಆಯ್ಕೆ ಮಾಡಬೇಕಾಗಿರೋವಂಥದ್ದು. ನೀವು ಹೋರಾಟ ಮುಂದುವರಿತಾ ಇದ್ದೀರಿ ಅಂತ ಯಾರು ಕೈ ಜೋಡಿಸ್ತಾರೆ ಅಂತ ಅವರೇ ಆಯ್ಕೆ ಮಾಡಬೇಕಾಗಿದೆ. ಇವಾಗ ಪಕ್ಷದಿಂದ ಆಗಿದ್ರೆ ಪಕ್ಷದವ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಚಲನಚಿತ್ರದವರು ಯಾವುದೇ ಪಕ್ಷಕ್ಕೆ ಸೇರಿರಲ್ಲ. ಸೊ ಅವರು ಬಂದೇ ಇಲ್ವೋ ಅಂತ ಪ್ರಶ್ನೆ ಮಾಡೋದು ಸೂಕ್ತ ಅಂತ ಅದೇ ನಾನು ಯಾವಾಗಲೂ ಸಹ ಅಧಿಕಾರದಲ್ಲಿರೋರು ಭಾಳ ಒಂದು ಜನರ ಒಂದು ಅವರ ಇಂಥ ಒಂದು ಸರ್ವಾಧಿಕಾರಿಯಾಗಿ ಘೋಷಣೆಗಳು ಮಾಡೋದು ಕಡಿಮೆ ಮಾಡಬೇಕು ಅಂತ ನನ್ನ ನಿಲುವು. ನಾವು ಯಾವುದೇ ರೀತಿಯ ಅಂಥ ಒಂದು ಘೋಷಣೆ ಕೊಡೋದಿಲ್ಲ.
ಯಾಕಂದರೆ ಅದು ಭಾಳ ಒಂದು ರೀತಿಯ ಅಹಂಕಾರ ತೋರಿಸ್ತದೆ. ಆದರೂ ಸಹ ಇವರು ಉಪಮುಖ್ಯಮಂತ್ರಿಗಳು ಯಾಕೆ ಹೇಳಿದಾರೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಮೇಲೆ ತಮ್ಮ ಇಂಥ ಯೋಜನೆಗಳ ಮೂಲಕ ಹಣ ದುರ್ಬಳಕೆ ಮಾಡೋ ಮೂಲಕ ಏನು ಆಡಳಿತ ವಿಫಲ ಆಗ್ತಾ ಇದೆ ಅದನ್ನ ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಯಾವುದೋ ಬೇರೆ ಆರೋಪ ಮಾಡಿಬಿಟ್ಟು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಪುನರ್ವಿಂಗಡಣೆಯ ಒಂದು ಪ್ರಕ್ರಿಯೆ ನಡೆಯುವಾಗ ಇಲ್ಲಿ ಸೀಟ್ಗಳು ಕಡಿಮೆ ಆಗೋದಿಲ್ಲ. ಹಾಗೂ ಈಗ ನಮ್ಮ ಧ್ಯಾನ ಇರೋದು ನನ್ನ ಕ್ಷೇತ್ರದ ಮೇಲೆ ಇಂಥ ಒಂದು ಆಡಳಿತ ವಿಫಲ ಆಗ್ತಾ ಇರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಅದರದ್ದು ಜನರ ಮುಂದೆ ಮಂಡಿಸುವಂಥದ್ದು ಮತ್ತು ಯಾವ ರೀತಿ ಅವರ ಒಂದು ಅವ್ರಿಗೆ ಒಳ್ಳೆಯ ಒಂದು ವಿರೋಧ ಪಕ್ಷದ ಒಂದು ಜವಾಬ್ದಾರಿ ಇದೆ ನಮ್ಮ ಈ ರಾಜ್ಯದಲ್ಲಿ, ಆ ಕೆಲಸ ಮುಂದುವರಿದರಲ್ಲಿ ನಮ್ಮ ಧ್ಯಾನ ಇರೋದು. ಇಂಥ ಎಲ್ಲ ಬೆಳವಣಿಗೆಗಳು ಮೇಲ್ಮಟ್ಟದಲ್ಲಿ ನಡೀತಾ ಇರೋದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಬೇಕಾಗಿರುವಂಥದ್ದು. ಎರಡು ಪಕ್ಷದಲ್ಲೂ ಸಹ ಅವ್ರನ್ನೇ ಕೇಳಬೇಕಾಗಿದೆ. ಅವ್ರಿಗೆ ನಿಮಗೆ ಅವಕಾಶ ಸಿಗುವ ನೀವು ಕೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.